ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಥಂಬ್ನೇಲ್ ನೋಡಿದರೆ ಗೊತ್ತಾಗಿರುತ್ತೆ ಇದು ಯುಗಾದಿ ಹಬ್ಬದ ಸ್ಪೆಷಲ್ ವ್ಲಾಗ್ ಅಂತ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಈ ಯುಗಾದಿ ಹಬ್ಬ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಹಾಗೆಯೇ ಈ ಯುಗಾದಿ ಹಬ್ಬ ನನಗೆ ತುಂಬಾ ಸ್ಪೆಷಲ್. ಬಿಕಾಸ್ ನನ್ನ ಡೆಲಿವರಿ ಡೇಟ್ ತುಂಬ ಹತ್ತಿರ ಇರೋದ್ರಿಂದ ಈ ಯುಗಾದಿ ಹಬ್ಬ ತುಂಬಾ ಸ್ಪೆಷಲ್ ಆಗಿದೆ. ಆ್ಯಂಡ್ ಹಾಗೆಯೇ ಯುಗಾದಿ ಹಬ್ಬನ ನಾನು ಹೇಗೆ ಸೆಲೆಬ್ರೇಟ್ ಮಾಡ್ತೀನಿ ಆ್ಯಂಡ್ ಯುಗಾದಿ ಹಬ್ಬದ ದಿವಸ ಹೇಗಿತ್ತು ಅಂತ ಈ ಒಂದು ವ್ಲಾಗಲ್ಲಿ ಹೇಳ್ತೀನಿ. ಸ್ಕಿಪ್ ಮಾಡ್ದೇ ವ್ಲಾಗ್ನ ನೋಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅಥವಾ ಫಸ್ಟ್ ಟೈಮ್ ಯಾರಾದರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಆ್ಯಂಡ್ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಸ್ಪೆಷಲ್ ಏನು ಅಂತ ಅಂದರೆ ಯುಗಾದಿ ಹಬ್ಬದ ದಿವಸನೇ ಹಸ್ಬೆಂಡು ಬ್ಯಾಂಗ್ಳೂರಿಂದ ಊರಿಗೆ ಬಂದಿದ್ದರು ಪಾಪುನ ನನ್ನನ್ನು ನೋಡೋದಕ್ಕೆ ಅಂತ. ಸೊ ಹಾಗೆಯೇ ಯುಗಾದಿ ಹಬ್ಬ ಕೂಡ ಇಲ್ಲೇ ಸೆಲೆಬ್ರೇಟ್ ಮಾಡಿದ್ರು. 2 ಡೇಸ್ ಲೀವ್ ಹಾಕಿ ಬಂದಿದ್ದರು. ಸೊ ಹೇಗಿತ್ತು ಯುಗಾದಿ ಹಬ್ಬ ನೋಡೋಣ ಬನ್ನಿ. 2 ವರ್ಷದಿಂದ ನಮ್ಮೂರಲ್ಲಿ ಜಾತ್ರೆ ನಡೀತಾ ಇದೆ. ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಅವ್ರದ್ದು ಯುಗಾದಿ ಹಬ್ಬ 2 ದಿವಸ ಇರುತ್ತೆ. ಸೊ 2 ದಿವಸ ಕೂಡ ಜಾತ್ರೆ ಇರುತ್ತೆ. ಸೊ ಜಾತ್ರೆ ತುಂಬ ದೊಡ್ಡದಾಗಿ ಏನೂ ಇಲ್ಲ, ತುಂಬ ಚಿಕ್ಕದಾಗಿ ಜಾತ್ರೆ ನಡೆಯುತ್ತೆ. ಬಟ್ ಲಾಸ್ಟ್ ಇಯರ್ಗಿಂತ ಈ ವರ್ಷ ಸ್ವಲ್ಪ ಗ್ರ್ಯಾಂಡ್ ಅಂತ ನನಗನ್ನಿಸ್ತು. ಸೊ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ಜಾತ್ರೆ ಎಲ್ಲ ಹೇಗಿತ್ತು ಅಂತ ನಾನು ಲಾಸ್ಟ್ ಇಯರ್ ಕೂಡ ಒಂದು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವ್ಲಾಗ್ದು ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಲಾಸ್ಟ್ ಇಯರ್ ಜಾತ್ರೆ ಮತ್ತು ಹಬ್ಬ ಹೇಗಿತ್ತು ಅಂತ ಆ್ಯಂಡ್ ಈ ವರ್ಷ ಹಬ್ಬ ಹೇಗಿತ್ತು ಏನು ಅಂತ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಇವಾಗ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಮಗಳು ಊರಿಗೆ ಬಂದಾಗಿಂದ ಸ್ವಲ್ಪ ಲೇಟಾಗಿ ಮಲ್ಕೊತಾಳೆ. ಅಂದರೆ ಅವಳು ಮಲ್ಕೊತಾ ಇದ್ದಿದ್ದು 8 o'clock 9 o'clock ಈ ಥರ ಮಲ್ಕೋತಾ ಇದ್ಲು ಬ್ಯಾಂಗ್ಳೂರಲ್ಲಿ. ಊರಿಗೆ ಬಂದಾಗಿಂದ 10 o'clock 11 o'clock ನೈಟು ಈ ಥರ ಟೈಮಿಂಗಲ್ಲಿ ಮಲ್ಕೊತಾಳೆ. ಸೊ ಹಾಗಾಗಿ ಲೇಟಾಗಿ ಬೆಳಗ್ಗೆ ಎದ್ದೇಳ್ತಾಳೆ. ನಾನು 5:45 ಆಗಿತ್ತು ಮಾರ್ನಿಂಗ್ ಎದ್ದಾಗ. ನನಗೆ ರಂಗೋಲಿ ಹಾಕೋದು ಅಂದರೆ ತುಂಬಾ ಇಷ್ಟ. ಸೊ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರ. ಆ್ಯಂಡ್ ಹಾಗೆಯೇ ನಾನು ಯೂಟ್ಯೂಬಲ್ಲಿ ವ್ಲಾಗ್ ಮಾಡಿದಾಗೂ ಕೂಡ ನೋಡಿರ್ತೀರ. ಸೊ ಒಂದು ಚಿಕ್ಕದಾಗಿ ರಂಗೋಲಿ ಹಾಕೋಣ ಅಂತ ಅಂದ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೆ. ಆ್ಯಂಡ್ ಜಾಸ್ತಿ ಹೊತ್ತು ಇವಾಗ ಕೂತ್ಕೊಳ್ಳೋಕ್ಕೂ ಆಗಲ್ಲ ನನಗೆ ಪ್ರೆಗ್ನೆಂಟ್ ಇರೋದ್ರಿಂದ. ಸೊ ಹಾಗಾಗಿ ಒಂದು ಚಿಕ್ಕದು ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೆ. ಹಸ್ಬೆಂಡ್ ಕೂಡ ನನ್ನ ಪಾಪುನ ನೋಡೋದಕ್ಕೆ ಹಾಗೆ ಜಾತ್ರೆಗೋಸ್ಕರ ನಾನು ಆಲ್ರೆಡಿ ಹೇಳ್ದಾಗೆ ಬರ್ತೀನಿ ಅಂತ ಕಾಲ್ ಮಾಡಿದರು. ಸೊ ಅವ್ರು ಬರೋದು 2 minutes ಬಿಫೋರ್ ನಾವು ಆಚೆ ಕಡೆ ನಿಂತ್ಕೊಂಡಿದ್ವಿ. ಆ ಮಗಳಂತೂ ನೋಡಿದ ತಕ್ಷಣ ಓಡೋಗ್ಬಿಟ್ಲು ಅವ್ರ ಹತ್ರ. ಯುಗದ ಹಬ್ಬ ಯುಗಾದಿ ಹಬ್ಬ. ಯುಗಾದಿ ಹಬ್ಬದ ದಿವಸ ಎಣ್ಣೆ ಸ್ನಾನ ಮಾಡಿಲ್ಲ ಅಂತ ಅಂದರೆ ಹೇಗೆ? ಸೊ ಅದಕ್ಕೆ ಮಮ್ಮಿ ಎಣ್ಣೆ ಸ್ನಾನಕ್ಕೆಲ್ಲ ರೆಡಿ ಮಾಡಿದರು. ನಾವು ಬೆಳಗ್ಗೆ ಬೇಗನೆ ಎದ್ದಿದ್ವಿ. ಮಮ್ಮಿ ಎದ್ದಿದ್ದು 5 o'clock, ನಾನು ಎದ್ದಿದ್ದು 5:30 ಆಗಿತ್ತು. ಸೊ ಹಬ್ಬದ ದಿವಸ ತುಂಬ ಕೆಲಸಗಳಿರುತ್ತೆ. ಆದ್ರೂ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ. ಎಲ್ಲರಿಗೂ ಗೊತ್ತೇ ಇರುತ್ತೆ, ಯಾವುದೇ ಹಬ್ಬ ಆದ್ರೂ ಮನೆ ಮುಂದೆ ಮಾವಿನ ತೋರಣ ಕಟ್ಟದೇ ಇದ್ದರೆ ಹೇಗೆ? ಅದರಲ್ಲೂ ಈ ಯುಗಾದಿ ಹಬ್ಬ ಹೊಸ ವರ್ಷ ಅಂತಲೇ ಹೇಳ್ಬೋದು. ಯುಗಾದಿ ಹಬ್ಬ ಅಂತ ಅಂದರೆ ಚೈತ್ರ ಮಾಸ ಆರಂಭ ಆಗುತ್ತೆ. ಸೊ ತಳಿರು ತೋರಣಗಳ ಸಂಭ್ರಮ, ಮನೆ ತುಂಬ ಜನ, ಹಬ್ಬದ ವಾತಾವರಣ, ಜೊತೆಗೆ ಎಣ್ಣೆ ಸ್ನಾನ, ಈ ಥರ ಕೇಳೋದಕ್ಕೇ ಒಂದು ಖುಷಿ ಅಂತ ಅನಿಸಿದ್ರೆ ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಇನ್ನಷ್ಟು ಖುಷಿ ಹೆಚ್ಚಾಗುತ್ತೆ, ಇನ್ನಷ್ಟು ಹುಮ್ಮಸ್ಸು ಬರುತ್ತೆ, ಇನ್ನೂ ಚೆನ್ನಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಬೇಕು ಅಂತ ಅನಿಸುತ್ತೆ. ಜೊತೆಗೆ ನಾನು ಕೂಡ ನನ್ನ ತಮ್ಮನಿಗೆ ಎಣ್ಣೆ ಮಸಾಜ್ ಮಾಡ್ತಾಯಿದ್ದೆ. ಸೊ ನನ್ನ ಮಗಳು ನನ್ನ ಜೊತೆಗೆ ಅವ್ರ ಮಾಮಂಗೆ ಎಣ್ಣೆ ಮಸಾಜ್ ಮಾಡ್ತಾಯಿದ್ಲು. ಅವನು ಕೂದಲು ಹಿಡಿದು ಎಳಿತಾ ಇದ್ಲು. ಆ್ಯಂಡ್ ನಾನು ಮಸಾಜ್ ಮಾಡೋದು ಅವಳಿಗೆ ಹಾಗೆ ಅನ್ನಿಸ್ತಾ ಇತ್ತೇನೋ. ಸೊ ಹಾಗಾಗಿ ಅವಳು ಕೂದಲು ಎಳಿತಾ ಇದ್ಲು. ಎಲ್ರದ್ದು ಆಯಿಲ್ ಮಸಾಜ್ ಆಯಿತು.
ಸ್ನಾನಕ್ಕೆ ನೀರನ್ನು ಕಾಯಿಸ್ತಾರೆ. ಸೊ ನೀರನ್ನು ಕಾಯಿಸ್ಬೇಕಾದ್ರೆ ಅದರಲ್ಲಿ ಬೇವಿನ ಸೊಪ್ಪು ಹಾಕ್ತಾರೆ. ಬಟ್ ನಮ್ಮ ಮನೇಲಿ ಗೀಸರ್ ಇರೋದ್ರಿಂದ ಬಿಸಿನೀರು ಬರಬೇಕಾದ್ರೇ ನಾನು ಬೇವಿನ ಸೊಪ್ಪನ್ನು ಹಾಕಿದ್ದೆ. ಸೊ ಬೇವಿನ ಸೊಪ್ಪಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಾ ಇರುತ್ತೆ, ಯಾವುದೇ ರೀತಿ ಸ್ಕಿನ್ ಅಲರ್ಜಿ ಆಗೋದಿಲ್ಲ. ಸ್ನಾನ ಎಲ್ಲ ಮುಗಿದ್ಮೇಲೆ ನನ್ನ ಮಗಳಿಗೆ ಲಾಸ್ಟ್ ಇಯರ್ ಅವಳ ಬರ್ಡೇ ಟೈಮಲ್ಲಿ ತೊಗೊಂಡಿರೋ ಡ್ರೆಸ್ಸನ್ನು ಹಾಕಿದ್ದೆ. ಹಾಕಿಬಿಟ್ಟು ಒಂದು ಪ್ಲೇಟಲ್ಲಿ ಮಾವಿನ ಸೊಪ್ಪು, ಬೇವಿನ ಸೊಪ್ಪು, ಬೆಲ್ಲ ಮತ್ತು ಮ್ಯಾಂಗೋ ಇಟ್ಬಿಟ್ಟು ಅವಳದೊಂದು ಯುಗಾದಿ ಹಬ್ಬಕ್ಕೆ ಒಂದು ಚಿಕ್ಕದು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿ. ಯುಗಾದಿ ಹಬ್ಬ ದಿವಸ ಬೇವು ಬೆಲ್ಲನ ತಿಂತಾರೆ. ಸೊ ಅದು ಎಲ್ರಿಗೂ ಗೊತ್ತಿರುತ್ತೆ. ಈ ವರ್ಷ ನಮ್ಮ ಮನೇಲಿ ಎಲ್ರಿಗೂ ಬೇವು ಬೆಲ್ಲ ತಿನ್ನಿಸಿದ್ದು ನನ್ನ ಮಗಳೇನೆ. ನನ್ನ ಮಗಳನ್ನ ಜಾತ್ರೆಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅವಳಿಗೆ ಡ್ರೆಸ್ ಚೇಂಜ್ ಮಾಡಿಸ್ದೆ. ಬಿಕಾಸ್ ಅವಳು ಈ ಥರ ಗ್ರ್ಯಾಂಡ್ ಡ್ರೆಸ್ಗಳಲ್ಲಿ ಕಂಫರ್ಟಬಲ್ ಫೀಲ್ ಮಾಡೋದಿಲ್ಲ. ಆ್ಯಂಡ್ ನಾನು ಅಷ್ಟೇ ಅವಳಿಗೆ ಗ್ರ್ಯಾಂಡಾಗಿರೋ ಡ್ರೆಸ್ಗಳನ್ನು ಫೋಟೋಸು ವೀಡಿಯೋಸು ತೆಗಿಬೇಕಾದ್ರೆ ಮಾತ್ರ ಹಾಕಿರ್ತೀನಿ. ಆ್ಯಂಡ್ ಅದಾದ ತಕ್ಷಣ ತೆಗಿತೀನಿ. ನಾನು ಡ್ರೆಸ್ ಚೇಂಜ್ ಮಾಡೋಕ್ಕಿಂತ ಮುಂಚೆ ಅವಳೇ ತೆಗಿ ಅಂತ ಹೇಳ್ತಾ ಇರ್ತಾಳೆ. ಸೊ ಹಾಗಾಗಿ ಅವಳಿಗೆ ಯಾವ ಡ್ರೆಸ್ ಕಂಫರ್ಟಬಲ್ ಆಗುತ್ತೋ ಆ ಡ್ರೆಸ್ಸನ್ನು ಹಾಕಿ ಕರ್ಕೊಂಡು ಹೋದ್ವಿ. ಸೊ ಅವಳಿಗೆ ಇಷ್ಟವಾದ ಗೇಮ್ ಅಂತಲೇ ಹೇಳ್ಬೋದು ಈ ಜಂಪಿಂಗು. ಸುಮಾರು 1 ಅವರ್ವರೆಗೂ ಸಖತ್ ಎಂಜಾಯ್ ಮಾಡಿಕೊಂಡು ನನ್ನ ಕಸಿನ್ ಮಕ್ಕಳ ಜೊತೆಗೆ ಜಂಪಿಂಗ್ ಆಡಿದ್ಲು. ಜಾತ್ರೆಯಲ್ಲಿ ಅವಳಿಗೇನಾದರೂ ಟಾಯ್ಸ್ ಕೊಡಿಸ್ಬೇಕು ಅಥವಾ ಡಾಲ್ ಕೊಡಿಸ್ಬೇಕು ಅಂತ ಅಂದ್ಕೊಂಡ್ರೆ ಡಾಲ್ಸು ಇರಲಿಲ್ಲ ಆ್ಯಂಡ್ ಟಾಯ್ಸು ಇರಲಿಲ್ಲ. ನಮ್ಮೂರು ಒಂದು ಚಿಕ್ಕ ಹಳ್ಳಿ. ಸೊ ಅಲ್ಲಿ ಈ ಥರ ಜಾತ್ರೆ ಮಾಡಿದ್ದೆ ಒಂದು ದೊಡ್ಡ ಖುಷಿ ನಮಗೆ. ಸೊ ಅದರಲ್ಲಿ ಈ ಥರ ದೊಡ್ಡ ದೊಡ್ಡ ಜಾತ್ರೆಗಳಲ್ಲಿ ಟಾಯ್ಸ್ ಎಲ್ಲ ಬರುತ್ತಲ್ಲ, ಸೊ ಆ ಥರದ್ದೆಲ್ಲ ಬಂದಿರಲಿಲ್ಲ. ಸೊ ಹಾಗಾಗಿ ಅವಳಿಗೇನೂ ಕೊಡಿಸಿಲ್ಲ. ಬಬಲ್ಸ್ ಒಂದು ಕೇಳಿದ್ಲು. ನಮ್ಮ ಕಸಿನ್ ಮಕ್ಕಳು ಎಲ್ಲ ಆಟ ಆಡ್ತಾಯಿದ್ರು ಅಂತ ಅಂದ್ಬಿಟ್ಟು ಅದನ್ನು ನೋಡಿ ಬಬಲ್ಸ್ ಬೇಕು ಅಂತ ಕೇಳಿದ್ಲು. ಆ್ಯಂಡ್ ಹಾಗೆಯೇ ಒಂದು ಬಲೂನ್ ಕೂಡ ಕೊಡಿಸ್ದೆ. ಈ ಮಕ್ಕಳು ಆಟ ಆಡ್ತಾರಲ್ಲ, ಸೊ ಗಾಡಿಗಳ ಜೊತೆಗೆ JCB, ಕಾರು, ಟ್ರ್ಯಾಕ್ಟರು, ಈ ಥರ ಬೇರೆ ಬೇರೆ ವೆರೈಟೀಸ್ ಆಫ್ ಪ್ಲಾಸ್ಟಿಕ್ ಕಾರ್ಗಳೆಲ್ಲ ಬಂದಿತ್ತು. ಸೊ ಅದನ್ನು ಕೊಡ್ಸೋದಕ್ಕೆ ನಂಗೆ ಅಷ್ಟು ಇಂಟ್ರೆಸ್ಟ್ ಬರಲಿಲ್ಲ. ಬಿಕಾಸ್ ಇವಾಗ ಆಲ್ರೆಡಿ ಅವಳಿಗೆ ಒಂದು ಸೈಕಲ್ ಕೊಡಿಸಿದ್ದೀನಿ. ಅದು ಸೈಕಲ್ನು ತೊಗೊಳ್ಬೇಕು ಅನ್ನೋ ಪ್ಲ್ಯಾನ್ ಏನೂ ಇರಲಿಲ್ಲ ನಮಗೆ. ಅವಳಿಗೆ ರಿಮೋಟ್ದು ಬೈಕ್ ಅಥವಾ ಕಾರ್ ತೊಗೋಬೇಕನ್ನೋ ಪ್ಲ್ಯಾನ್ ಇತ್ತು. ಸೊ ನಾವು ಇವಾಗ ತೊಗೊಂಡ್ರೆ ಬ್ಯಾಂಗ್ಳೂರಲ್ಲಿ ಅದು ಹಾಗೆ ಉಳಿದ್ಬಿಡುತ್ತೆ. ನಾನು ಇಲ್ಲಿ ಡೆಲಿವರಿಗೆ ಬರ್ತೀನಿ ಅವಳನ್ನು ಕರ್ಕೊಂಡು. ಸೊ ಹಾಗಾಗಿ ನಾನು ಅದನ್ನು ತೊಗೊಳಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಬ್ಯಾಂಗ್ಳೂರಿಗೆ ಹೋದ್ಮೇಲೆ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಊರಿಗೆ ಬಂದಮೇಲೆ ಮಕ್ಕಳು ಆಟ ಆಡೋದೆಲ್ಲ ನೋಡಿಬಿಟ್ಟು ಅವ್ರು ಹಿಂದೆ ಹೋಗ್ತಾಯಿದ್ಲು. ನನಗೆ ಅಷ್ಟು ಅದು ಇಷ್ಟ ಆಗಿಲ್ಲ. ಸೊ ಹಾಗಾಗಿ ಇಮಿಡಿಯೇಟಾಗಿ ಒಂದು ಸೈಕಲ್ ತೊಗೊಂಡು ಬಂದೆ. ಮೋಸ್ಟ್ಲಿ ನಾನು ಅದನ್ನು ವೀಡಿಯೋ ಮಾಡಿಲ್ಲ ಅಂದ್ಕೊಳ್ತೀನಿ. ಮಾಡಿಲ್ಲ ಅಂತ ಅಂದರೆ ಆದಷ್ಟು ಬೇಗ ವೀಡಿಯೋ ಮಾಡ್ತೀನಿ ಸೈಕಲ್ ಹೇಗಿದೆ ಅಂತ ಅಂದ್ಬಿಟ್ಟು. ಮ್ಯೂಸಿಕಲ್ಲಿದೆ ಅದರಲ್ಲಿ. 1500 ಬಾರ್ಗೇನ್ ಮಾಡಿ 1100ಗೆ ನಾನು ಅದನ್ನು ಸೈಕಲ್ ತೊಗೊಂಡಿದ್ದೀನಿ. ಓಕೆ, ಆಫ್ ಮಾಡು. ಅಣ್ಣಾಗ ಆಫ್ ಮಾಡಿ. ಫೂ ಅಲ್ಲ ಮಗನ, ಫೂ ಮಾಡ. ಫೂ ಮಾಡ. ಜೋರ್ಲೆ ಹಾಕೋಬೇಕು. ದುಡ್ದು ಬಿಗ್ ಬಬಲ್. ಜಾತ್ರೆಯಲ್ಲಿ ಅವಳಿಗೆ ಬಬಲ್ಸ್ ಕೊಡಿಸಿದ್ದೆ. ಸೊ ಮನೆಗೆ ಬಂದಮೇಲೆ ಸಖತ್ ಎಂಜಾಯ್ ಮಾಡ್ತಾಯಿದ್ಲು ಅವ್ರ ಅಪ್ಪನ ಜೊತೆಗೆ ಬಬಲ್ಸ್ ಬಿಡ್ತಾ. ಸೊ ಮಧ್ಯಾಹ್ನ ಎಲ್ಲ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಸೊ ಈವ್ನಿಂಗು ತೇರು ಬರ್ತಾಯಿತ್ತು. ಸೊ ಆವಾಗ ತೆಗೆದಿರೋ ವಿಡಿಯೋ ಕ್ಲಿಪ್ಪಿಂಗ್ ಇದು. ವರ್ಷ ಜಾತ್ರೆಗೆ ಸ್ಪೆಷಲ್ ಅಂತ ಅಂದ್ಬಿಟ್ಟು ಸಿಂಗರ್ಸ್ನ ಕರೆಸಿದ್ರು. ಸೊ ಸಿಂಗರ್ಸ್ಗಳು ಅಷ್ಟೇ ತುಂಬ ಒಳ್ಳೊಳ್ಳೆ ಸಾಂಗ್ಗಳನ್ನ ಹಾಡ್ತಾಯಿದ್ರು. ಬಟ್ ಸೌಂಡ್ ತುಂಬ ಜಾಸ್ತಿ ಇದ್ದಿದ್ದರಿಂದ ನನಗೆ ನಿಂತ್ಕೊಳ್ಳೋಕ್ಕೆ ಆಗಲಿಲ್ಲ. ಜಸ್ಟ್ 1 ಮಿನಿಟ್ ಕೂಡ ನನಗೆ ನಿಂತ್ಕೊಳ್ಳೋಕ್ಕೆ ಆಗಲಿಲ್ಲ. ಬೇಬಿ ಮೂಮೆಂಟ್ಸ್ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ನಾನು ಮನೆ ಒಳಗಡೆ ಬಂದೆ.
ಆ್ಯಂಡ್ ನಮ್ಮ ಮಮ್ಮಿ ನಾನು ಯೂಟ್ಯೂಬ್ ವ್ಲಾಗ್ಸ್ ಮಾಡ್ತೀನಲ್ಲ, ಸೊ ಹಾಗಾಗಿ ನಾನು ಆಲ್ರೆಡಿ ಒಂದಿಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಇವಾಗ ನೋಡಿರ್ತೀರ ನೀವು. ಸೊ ಹಾಗಾಗಿ ಇದೊಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮ ಮಮ್ಮಿ ಈ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದಾರೆ. ಸ್ಟಾರ್ಟಿಂಗು ಜಗ್ಗಲಿಗೆ ಸೌಂಡ್ ಬರ್ತಾಯಿತ್ತು, ಅದಕ್ಕೇನು ಆ ಥರ ನನಗೆ ಅನಿಸಿರಲಿಲ್ಲ. ಬಟ್ ಇದು ಮ್ಯೂಸಿಕ್ಕಿಗೆ ಜಾಸ್ತಿ ಮೂಮೆಂಟ್ಸ್ ಸ್ಟಾರ್ಟ್ ಆಗಿದ್ದರಿಂದ ನಾನು ಒಳಗಡೆ ಹೋದೆ. ಬೇರೆ ಪ್ರೆಗ್ನೆಂಟ್ ಲೇಡೀಸಿಗೆ ಗೊತ್ತಿಲ್ಲ ಅವರಿಗೆ ಯಾವ ಥರ ಫೀಲಿಂಗ್ ಆಗುತ್ತೆ ಅಂತ, ಬಟ್ ನನಗೆ ಮಾತ್ರ ಈ ಥರ ಫೀಲ್ ಆಗುತ್ತೆ. ಅಲ್ಲಿರೋರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಇದನ್ನು ನೋಡೋದನ್ನು ನಾನು ರಿಯಲ್ ಆಗಿ ಮಿಸ್ ಮಾಡಿಕೊಂಡೆ. ನನಗೆ ಆಚೆ ಕಡೆನೇ ಬರೋಕ್ಕಾಗ್ತಾ ಇರಲಿಲ್ಲ. ಸೊ ಇವಾಗ ಟ್ರೆಂಡಲ್ಲಿರುವಂತಹ ಬಾಳು ಬೆಳಗುಂದಿ ಅವರ ಸಾಂಗ್ ಲಂಗ ದಾವಣಿಯಾಗಿ ಮಸ್ತ ಕಾಣ್ತಿಲ್ಲ ಲಾವಣ್ಯ, ಆ ಸಾಂಗ್ನ ಹಾಡ್ತಾಯಿದ್ರು. ಯೂಟ್ಯೂಬಲ್ಲೆಲ್ಲ ಈ ಥರ ಸಾಂಗ್ಸ್ನ ಹಾಕೋದು ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಬಟ್ ನಾನು ಆಲ್ ಎಂಟರ್ಟೈನ್ಮೆಂಟ್ ಅಂತ ಹಾಕಿರೋದ್ರಿಂದ ಈ ಸಾಂಗ್ ಎಲ್ಲ ಹಾಕಿದರೆ ಕಾಪಿ ರೈಟ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ಇದಕ್ಕೆಲ್ಲ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಈ ಥರ ಸಾಂಗ್ಸ್ನ ಹಾಕೋದಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿದ್ದು, ವ್ಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿತ್ತು ಅಂತ ಅನಿಸುತ್ತೆ ನನಗೆ. 1 ವಾರಗಳ ಕಾಲ ಜಾತ್ರೆ ಇರುತ್ತೆ ಊರಲ್ಲಿ. 2 ದಿವಸ ತೇರು ಎಳಿತಾರೆ. ಬಾಕಿ ದಿನಗಳಲ್ಲೆಲ್ಲ ಜಾತ್ರೆ ಯಾವ ರೀತಿ ಇರುತ್ತೆ ಅಂತ ಅಂದರೆ ಎವ್ರಿ ನೈಟು ಪುರಾಣ ಹೇಳ್ತಾರೆ, ಪ್ರವಚನ ಹೇಳ್ತಾರೆ, ಗೀಗಿ ಪದ ಇರುತ್ತೆ, ಜಾನಪದಗಳಿರುತ್ತೆ, ಜೊತೆಗೆ ಸಿಂಗರ್ಸ್ ಬಂದಿರ್ತಾರೆ. ಆ್ಯಂಡ್ ಹಾಗೆಯೇ ಸ್ಕೂಲ್ ಮಕ್ಕಳು ಡ್ಯಾನ್ಸ್ ಪ್ರೋಗ್ರಾಮ್ ಇರುತ್ತೆ, ಎವ್ರಿ ಡೇ ಪ್ರಸಾದ ಇರುತ್ತೆ. ಸೊ ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ಇಟ್ಟಿರ್ತಾರೆ. ನಾನು ನೈಟ್ ಟೈಮು ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ ಈ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು. ನಮ್ಮ ಮಮ್ಮಿ ಮತ್ತು ಮಗಳು ಇಬ್ಬರೂ ಹೋಗ್ತಾಯಿದ್ರು. ಎವ್ರಿ ಡೇ ಅವ್ರು ಹೋಗಿ ಬಂದಿದ್ದಾರೆ. ಆ್ಯಂಡ್ ನನ್ನ ಮಗಳು ಅಷ್ಟೇ ಪೂರ್ತಿ ಕಂಪ್ಲೀಟಾಗಿ ಪ್ರವಚನ ಮತ್ತು ಪುರಾಣಗಳು ಕಾರ್ಯಕ್ರಮಗಳು ಎಲ್ಲ ಮುಗಿಯೋವರೆಗೂ ಎಚ್ಚರವಾಗೇ ಇರ್ತಾಯಿದ್ಲು. 12 ಗಂಟೆಗೆ ಮನೆಗೆ ಬರ್ತಾಯಿದ್ರು. ಸೊ ಅಲ್ಲಿವರೆಗೂ ನನ್ನ ಮಗಳು ಅದೆಲ್ಲ ಕಾರ್ಯಕ್ರಮಗಳನ್ನು ನೋಡ್ಕೊಂಡು ಬರ್ತಾಯಿದ್ಲು. ಬಟ್ ನನಗೆ ಅಲ್ಲಿ ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಹೋಗಿರಲಿಲ್ಲ. ಬೆಳಗಿನ ಟೈಮು ಒಂದೊಂದು ದಿನ ಒಂದೊಂದು ಪೂಜೆ, ಒಂದೊಂದು ಹೋಮಗಳಿರ್ತಾಯಿತ್ತು. ಸೊ ಹೋಗಿ ನಮಸ್ಕಾರ ಮಾಡಿಕೊಂಡು ಬರ್ತಾಯಿದ್ದೆ. ಅಲ್ಲಿನೂ ನಾನು ಕೂತ್ಕೊಳ್ತಾ ಇರಲಿಲ್ಲ. ಬಿಕಾಸ್ ಇವಾಗ 10 ಮಂತ್ಸ್ ಸ್ಟಾರ್ಟ್ ಆಗಿರೋದ್ರಿಂದ ನನಗೆ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕೂ ಆಗಲ್ಲ, ನನಗೆ ಜಾಸ್ತಿ ಸೌಂಡ್ ಕೇಳೋಕ್ಕೂ ಆಗಲ್ಲ. ಸೊ ಹಾಗಾಗಿ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಮಮ್ಮಿ ಡೈಲಿ ಹೇಳ್ತಾಯಿದ್ರು ಕಾರ್ಯಕ್ರಮ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು. ಸೊ ನಾನು ಹೋಗಬೇಕು ಅಂತ ಅಂದ್ಕೊಂಡು ಆಗಿರಲಿಲ್ಲ. ಲಾಸ್ಟ್ ಡೇ 5 ಮಿನಿಟ್ಸ್ ಮುಂಚೆ ಹೋಗಿದ್ದೆ. ಸೊ ಅಲ್ಲಿದು ಒಂದು ಚಿಕ್ಕದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನೋಡಿ. ಸದೃಢವಾದಂಥ ವಾತಾವರಣ ನಿರ್ಮಾಣ ಮಾಡೋ ಬದಲು ಅಶುದ್ಧವಾದಂಥ ವಾತಾವರಣವನ್ನ ನಾವು ನಿರ್ಮಾಣ ಮಾಡಕತ್ತೇವೆ. ಸ್ವಾಮಿ ಅನ್ನುವಂಥ ಆತ್ಮಧೈರ್ಯ ಇರಬೇಕಂತ ಒಂದು ಯುವಶಕ್ತಿಯನ್ನ ಕೊಡ್ರಿ ಅಂತ ಹೇಳ್ತಾರ. ಆದ್ರೆ ಒಂದು ಒಂದು ಯುವಶಕ್ತಿ ಒಂದು ಏನಾಗತ್ತಪ್ಪ ಅಂತಂದ್ರೆ ದುಷ್ಟ ಚಟಗಳ ದಾಸರಾಗುತ್ತೆ. ಅಜ್ಜಾರು ಹೇಳಿದಾಗ ಮೊಬೈಲ್ ಹಿಡ್ಕೊಂಡು ಪಬ್ಜಿಯನ್ನ ಆಡಿ ಯಾಕೋ ಅಂತ ಇಂಥ ಗೇಮ್ಗಳನ್ನ ಆಡಿ ತಮ್ಮ ಜೀವನವನ್ನ ಹಾಳು ಮಾಡ್ಕೊಂತಾರೆ. ದಯಮಾಡಿ ನಿಮ್ಮ ಜೀವನವನ್ನ ಹಾಳು ಮಾಡ್ಕೋಬೇಡಿ. ಇಂಥ ಒಂದು ದೇಶೀಯ ಕ್ರೀಡೆ ಮಲ್ಲಕಮ ಮತ್ತು ರೋಡ್ ಮಲ್ಲಕಮವನ್ನ ಕಲ್ತ್ರಿಪ್ಪ ಅಂತಂದ್ರೆ ನೀವು ಏನ್ ಹಾಕಿರೋ ಗೊತ್ತಿಲ್ಲ, ಒಳ್ಳೆಯ ಸಂಸ್ಕಾರವಂತ ಮಕ್ಕಳು ಹಾಕಿ ದಯಮಾಡಿ ನಿಮ್ಮ ಮಕ್ಕಳಿಗೆ ಇಂಥ ಒಂದು ವಿದ್ಯೆಯನ್ನ ಕಳಿಸ್ರಿ. ಅದಕ್ಕೆ ದೊಡ್ಡರು ಭಾಷಣ ಒಂದು ಮಾತಾಡ್ತಾರ, ಬಿಟ್ಟು ಬಿಡು ಹುಡುಗ ಸಿಗರೇಟ್ ಸೇಯೋದನ್ನ, ಬಿಟ್ಟು ಬಿಡು ಹುಡುಗ ಗುಡ್ಗ ಹಾಕುವುದನ್ನ, ಬಿಟ್ಟು ಬಿಡು ಹುಡುಗ ಶರಾಯಿ ಕುಡುವುದನ್ನ. ದುಷ್ಟ ಚಟವನ್ನ ಬಿಟ್ಟರೆ ನೀ ಆಗುವೆ ದಟ್ಟ ಮುಷ್ಟ, ದುಷ್ಟ ಚಟವನ್ನ ಬಿಟ್ಟರೆ ನೀ ಆಗುವೆ ದಟ್ಟ ಮುಷ್ಟ, ಇಲ್ಲದಿದ್ದರೆ ನೀ ಆಗುವೆ ದಿನಕ್ಕೆ ಕಟ್ಟೋರುವಿನಿಗೆ ಚಟ್ಟವನ್ನ. ದುಷ್ಟ ಚಟವನ್ನ ಬಿಟ್ಟರೆ ನೀ ನಿರ್ಮಿಸುವೆ ಹೊಸ ಭಾರತವನ್ನ, ದುಷ್ಟ ಚಟವನ್ನ ಬಿಟ್ಟರೆ ನೀ ನಿರ್ಮಿಸುವೆ ಸದೃಢವಾದಂತಹ ಗ್ರಾಮವನ್ನ, ಇಲ್ಲದಿದ್ದರೆ ನಿರ್ಮಿಸುವವರಿಗೆ ಸಮಾಧಿಯನ್ನ. ಅದಕ್ಕೆ ದಯಮಾಡಿ ಇಂಥ ಮಕ್ಕಳಿಗೆ ಇಂಥ ಒಂದು ವಿದ್ಯೆಯನ್ನ ಕಲಿಸಿ ಸದೃಢ ಭಾರತ, ಸದೃಢ ಗ್ರಾಮ. ಯಾವ ಒಂದು ಪಾಲಕರಿಗೆ ನಿಮ್ಮ ಮಕ್ಕಳನ್ನ ಇಂಥ ಒಂದು ವಿದ್ಯೆಯನ್ನ ಪಾಂಪ್ಲೆಟ್ಸ್ ಅನ್ನು ಕೊಡಾಕುತ್ತೇವೆ. ದಯಮಾಡಿ ತೋರಿ. ಆದ್ರೆ ಯಾರು ಕೂಡ ಬಂದಿರುವಂತದ್ದ ದಯಮಾಡಿ ಅಂತ ಒಂದು ಮಕ್ಕಳ ಶ್ರಮದ ಬೆವರಿನ ಹಣಿಯನ್ನ ಯಾರು ಕೂಡ ಕೇಳಿಸ್ಬಾರ್ದೆ. ಯಾರಿಗೆ ಆಸಕ್ತಿ ಇದೆಲ್ಲ ಅವರು ನೋಡಿದ್ರಿ ಅಲ್ವಾ ನಾನು ಯುಗಾದಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದೆ ಅಂತ. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಲವ್ ಯು ಆಲ್. ಬಾಯ್.